ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ಒನ್ ಆಫ್ ದಿ ಬೆಸ್ಟ್ ಕ್ರೀಡಾ ವಿಶ್ಲೇಷಕ ಇದ್ದಾರೆ. ಅವ್ರು ನಮಗೆ ಸುಮಾರು 17-18 ವರ್ಷಗಳಿಂದ ಅವರ ಪರಿಚಯ, ಸ್ನೇಹ. ಅವ್ರಿಗೆ ಸ್ನೇಹ ಅನ್ನೋದಕ್ಕಿಂತ ಅವ್ರ ಜೊತೆಗೆ ನಾವು ಪರಿಚಯ, ಒಡನಾಟ ಇದೆಯಲ್ಲ ಅನ್ನೋದೇ ನಮಗೊಂದು ಗ್ರೇಟ್ನೆಸ್. ಇವತ್ತು ಸ್ವತಃ ಅವ್ರ ಜೊತೆಗೆ ನಾವಿದ್ದೀವಿ. ಮಾತಾಡೋಣ ಬನ್ನಿ ಅವ್ರ ಜೊತೆಗೆ. ಪ್ಲೀಸ್ ವೆಲ್ಕಮ್ ಚಂದ್ರಮೌಳಿ ಕಣ್ವಿ ಸರ್. ಸರ್ ನಮಸ್ತೆ. ನಮಸ್ಕಾರ ರೆಹಮಾನ್. ವೆರಿ ಲಾಂಗ್ ಟೈಮ್, ಭಾಳ ದಿನಗಳ ನಂತರ ನಿಮ್ಮೊಡನೆ ನಲ್ಲಿ ಮಾತಾಡೋದು ಭಾಳ ಖುಷಿ ಆಗುತ್ತೆ. ಖಂಡಿತವಾಗಿ ಅದನ್ನು ನಾನು ನಂತರ ಹೇಳ್ತೀನಿ ಯಾಕೆಂತ. ಓಕೆ ಓಕೆ ಸರ್, ಹೇಗಿದ್ದೀರಿ? ಅಬ್ಸಲ್ಯೂಟ್ಲಿ ಫೈನ್. ಅಂದರೆ ಇಷ್ಟೆಲ್ಲ ಕೆಲಸ ಇದ್ದೇ ಇರುತ್ತೆ. ಬರೆಯೋದು, ಓದೋದು, ಕಾಮೆಂಟ್ರಿ ಮಾಡೋದು, ಆಮೇಲೆ ಮನೆ ಕೆಲಸಗಳಂತೂ ಸಾಕಷ್ಟಿರ್ತವೆ. ಆಮೇಲೆ ಇನ್ನೂ ಭಾಳಷ್ಟು ಮಾಡೋದಿದೆ. 24 ಗಂಟೆ ಸಾಕಾಗಲ್ಲ. 48 ಗಂಟೆ ಇದ್ರೆ ಒಳ್ಳೇದಂತ ಅನ್ಸುತ್ತೆ. ಸರ್ ಆಫ್ಟರ್ ರಿಟೈರ್ಮೆಂಟ್ ಈ ಮಾತು ನೀವು ಹೇಳ್ತಾ ಇದ್ದೀರಿ ಅಂತ ಖಂಡಿತ. ಯಾಕಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ 24 ಗಂಟೆ ಯಾಕಂದ್ರೆ ನಮ್ಮ ಹವ್ಯಾಸಗಳು ಬೇರೆ ಬೇರೆ ಇದೆಯಲ್ಲ. ಇದಷ್ಟೇ ಅಲ್ಲ, ಕ್ರೀಡೆ ಸಂಬಂಧಪಟ್ಟ ಅಷ್ಟೇ ಅಲ್ಲ, ಯೋಗ, ಪ್ರಾಣಾಯಾಮ, ಮನೆ ಹೋಗಿ ಕಲಿಸೋದು, ಫ್ರೀಯಾಗಿ ಕಲಿಸೋದು ಅಲ್ಲಿ. ಆಮೇಲೆ ಈಗ ಅಂತೂ ಸಾತ್ವಿಕ್ ಮೂವ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ಟೈಮ್ ಸಾಕಾಗಲ್ಲ. ಏನ್ ಸರ್ ಇದು ಸಾತ್ವಿಕ್ ಮೂವ್ಮೆಂಟ್ ಅಂತಂದ್ರೆ ಅದು ಯಾವ ರೀತಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು ಅಂತ, ನಿಮ್ಮ ಒಳ್ಳೆ ಹೆಲ್ತ್ಗೋಸ್ಕರ. ನೋಡಿ, ಹರ್ಷ ಸುಬ್ಬ ಅಂತ ಒಬ್ಬರು ಮಾಡ್ತಾರೆ, ಅದನ್ನು ವರ್ಕ್ಶಾಪಿಗೆ ಅಟೆಂಡ್ ಆಗ್ತಾ ಇದ್ದೀನಿ. ಅದೇನಂತಂದ್ರೆ ಎಷ್ಟು ಗಂಟೆ ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು, ಡೆಡ್ ಫುಡ್ ಯಾವುದು, ಲಿವಿಂಗ್ ಫುಡ್ ಯಾವುದು, ಎಷ್ಟು ಗಂಟೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಸಾಯಂಕಾಲ ಆದಷ್ಟು ಬೇಗ 7 ಗಂಟೆಗೆ ಊಟ ಮಾಡಬೇಕು, ಬೆಳಿಗ್ಗೆ ಬೇಗ 5 ಗಂಟೆಗೆ ಹೇಳ್ಬೇಕು. ಇವತ್ತೆಲ್ಲ ಕಾರ್ಯಕ್ರಮ ಅದೇ ಇತ್ತು. 5 ಗಂಟೆಗೆ ಹೆಂಗೆ ಹೇಳ್ಬೇಕು, ಅದ್ರ 5 ಗಂಟೆಗೆ ಇದ್ದರೆ ಆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದರೆ ನಿಮ್ಗೆ ಏನೇನು ಅನುಕೂಲ ಇರುತ್ತೆ, ಏನೇನಾಗುತ್ತೆ, ನಿಮ್ಮ ಪರಿವರ್ತನೆ ಏನಾಗುತ್ತೆ. ಇಡೀ ಒಂದು ಸೈಕಲ್ ಇರುತ್ತಲ್ಲ ರೆಹಮಾನ್, ಆ ಸೈಕಲ್ನ ಫಾಲೋ ಮಾಡಿದಾಗ ನಿಮ್ಮ ಹೆಲ್ತ್ ಸರಿಯಾಗಿರುತ್ತೆ. ಹೆಲ್ತ್ ಇಲ್ಲದೆ ಹೋದರೆ ನೀವು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಅಲ್ವಾ. ಸೊ ಹೀಗಾಗಿ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಅದೆಲ್ಲ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಇದರಿಂದ ಅನೇಕರಿಗೆ, ಲಕ್ಷಾಂತರ ಜನರಿಗೆ ತಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದು ಭಾಳ ಒಂದು ದೊಡ್ಡ ಸಹಾಯ ನೀಡಿದೆ ಅಂತ ಅನಿಸುತ್ತೆ. ಅದೇ ಎಲ್ಲರಿಗೂ ಗೊತ್ತಿರ್ತದೆ ರೆಹಮಾನ್. ಯಾರು ಗೊತ್ತಿಲ್ಲ, ಇದೇನು ಮಾಡ್ಬೇಕಂತ ಗೊತ್ತಿರಲ್ಲ ಅಂತ ಅನ್ನೋದಂಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಆಚರಣೆಗೆ ತರೋದು ಭಾಳ ಕಷ್ಟ. ಆ ಕಷ್ಟದ ನಡುವೆ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ತಾರೆ. ಯಾವ ರೀತಿ ನೀವು ಈ ಆಚರಣೆಗೆ ತರಬಹುದು, ನಿಮ್ಮ ಹಳೆ ಚಟಗಳನ್ನು ಚಾಳಿಗಳನ್ನು ಬಿಟ್ಟು ಆ ರೀತಿಯಾಗಿರುತ್ತೆ. ಬಟ್ ಚೆನ್ನಾಗಿದೆ. ಸರ್ ಯಾವ್ದು ಸರ್ ಡೆತ್ ಫುಡ್ ಯಾವುದು, ಲಿವಿಂಗ್ ಫುಡ್ ಯಾವುದು? ಲಿವಿಂಗ್ ಫುಡ್ ಅಂದರೆ ಯಾವುದು ಜರ್ಮಿನೇಟ್ ಆಗುತ್ತೆ, ಅಂದರೆ ಪ್ಲಾಂಟ್ ಬೇಸ್ಡ್, ಎಲ್ಲನೂ ಪ್ಲಾಂಟ್ ಬೇಸ್ಡು. ಗ್ರೇನ್ಸ್ ಆದಷ್ಟು ಕಡಿಮೆ ತಿನ್ನಬೇಕು. ಆದರೂ ಕೂಡ ಅದು ಗ್ರೇನ್ಸ್ ಕೂಡ ನೆನೆಯಿಟ್ಟು ಏನಾಗುತ್ತೆ, ಮೊಳಕೆ ಬರುತ್ತೆ. ಅಂದರೆ ಅದು ಲಿವಿಂಗ್ ಫುಡ್ ಆಗುತ್ತೆ. ಸೊ ಡೆಡ್ ಫುಡ್ ಅಂದರೆ ನೀವು ಪ್ಯಾಕೆಟ್ಗಳು ನೋಡ್ತಿರಲ್ಲ, ಫ್ರೈಡು ಸ್ಟಫು ಎಲ್ಲ ಅದ್ರಲ್ಲಿ ಮಾಡಿರ್ತಾರೆ. ಹೌದು, ಇವನ್ ಪ್ಯಾಕೇಜ್ ಫುಡ್ಡಲ್ಲೂ ಎಲ್ಲನೂ ವರ್ಜ್ಯ ಅಲ್ಲ. ಅಂದರೆ ಅದರಲ್ಲೂ ಕೂಡ ರೆಡ್ಡು, ಯೆಲ್ಲೋ, ಗ್ರೀನ್ ಅಂತಿರ್ತವೆ. ರೆಡ್ ಅಂದರೆ ಅದನ್ನು ನೀವು ಹಿಂದೆ ಅದು ಪ್ಯಾಕೆಟ್ ಹಿಂದೆ ಓದ್ತೀರಿ ನೀವು, ತೀರಾ ಸಣ್ಣ ಅಕ್ಷರದಲ್ಲಿ ಬರೆದಿರ್ತಾರೆ ಏನೇನು ಅದರ ಕಂಟೆಂಟ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಶುಗರ್ ಎಷ್ಟಿರುತ್ತೆ, ಸಾಲ್ಟ್ ಎಷ್ಟಿರುತ್ತೆ, ಶುಗರ್ ಯಾವ ರೀತಿ ಈಗ ಅದನ್ನ ಹೆಸರು ಬದಲಾಯಿಸ್ಬಿಟ್ಟು ಹಾಕಿರ್ತಾರೆ, ಅವೆಲ್ಲದ್ರ ಬಗ್ಗೆ ಪರಿಚಯ ನೀಡ್ತಾರೆ. ಅದು ಡೆಡ್ ಆಯ್ತಾ. ಆಮೇಲೆ ಎಲ್ಲೋನೂ ಇರ್ತವೆ, ಅಂದರೆ ಕಂಟೆಂಟ್ಸ್ ಇರ್ತವೆ, ಸ್ವಲ್ಪ ಅದನ್ನು ಬದಲಾಯಿಸಿರ್ತಾರೆ ಅಷ್ಟೇ ಹೊರತು ಇದರಲ್ಲಿ ಅಡಿಟಿವ್ಸ್ ಏನಿರಲ್ಲ, ಪ್ರಿಸರ್ವೇಟಿವ್ಸ್ ಏನಲ್ಲ. ಅದರಲ್ಲೂ ಕೂಡ ಗ್ರೀನ್ ಅಂತಂದರೆ ನಮ್ಮ ನಟ್ಸು ಇವೆಲ್ಲ ಪ್ಯಾಕೆಟಲ್ಲಿ ಬರ್ತವೆ, ಅಂಥವು ಇರ್ತವೆ. ಸೊ ಅದನ್ನು ಎಷ್ಟು ವರ್ಜ್ಯ. ಆಮೇಲೆ ಹಾಲಿನ ಕೂಡ ಈಗ ನೋಡಿ, ಮೊದಲಿನ ಥರ ಹಾಲು ಈಗ ಸಿಗೋದಿಲ್ಲ. ಆಮೇಲೆ ನಿಜವಾಗಿ ಹಾಲು ಅಂತಂದರೆ ಹಸು ಹೋಗಿ ಹಸಿರು ಹುಲ್ಲು ಮೇಲು ಬಂದು ಮಗುವಿಗೆ ಕುಡಿಸಿದ ಮೇಲೆ ಏನು ತೆಗಿತೀವಿ ಅದು ಪರಿಶುದ್ಧವಾದ ಹಾಲು, ಅದರಿಂದ ಏನು ತೊಂದರೆ ಆಗಲ್ಲ. ಆದರೆ ಈಗ ನಾವು ಕುಡಿತಿರೋ ಹಾಲಲ್ಲಿ ಏನೇನು ಕಲಬೆರಕೆ ಆಗುತ್ತೆ ಅಂತ ಕೇಳಿದರೆ ನೀವು ಹಾಲು ಕುಡಿಯೋದು ಹೋಗಲಿ, ನೋಡೋದಿಲ್ಲ ಕೂಡ, ಆ ರೀತಿ ಇರುತ್ತೆ. ಸೊ ಅದರಿಂದಾಗಿ ಹಾಲಿನ ಮಿಲ್ಕ್ ಪ್ರಾಡಕ್ಟ್ಸ್ ಏನೇನಿದೆ, ಪನೀರು, ತುಪ್ಪ, ಬೆಣ್ಣೆ ಎಲ್ಲನೂ ವರ್ಜ್ಯ ಮಾಡಬೇಕಾಗತ್ತೆ. ಅದರಲ್ಲಿ ಅಲ್ಟರ್ನೇಟಿವ್ಸ್ ಇರ್ತವೆ. ಹಾಲಿನ ಬದಲು ಕೋಕೋನಟ್ ಮಿಲ್ಕ್, ಅದು ಆಲ್ಮಂಡ್ ಮಿಲ್ಕ್. ನಿಮ್ಗೆ ಅನಿಸುತ್ತೆ, ಒಂದು ಕೋಕೋನಟ್ ಒಂದು ತೆಂಗಿನಕಾಯಿಂದ ಒಂದು ಹಾಲು ಮಾಡಿದರೆ, ಕತ್ತರಿಸ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಹಾಲು ಮಾಡಿದರೆ ಅದು 1 ಲೀಟರ್ ಹಾಲಿಗಿಂತ ಚೀಪ್ ಅದು. ಆಮೇಲೆ ಇಷ್ಟು ಒಳ್ಳೆಯದು. ತೆಂಗಿನಕಾಯಿ ಅಂದರೆ ಕಲ್ಪವೃಕ್ಷ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಂಥದ್ದೆಲ್ಲನೂ ನಮ್ಮ ಯಾವ ರೀತಿ ನಮ್ಮ ದೇಹದಲ್ಲಿ ನೀವು ಪರಿವರ್ತನೆ ತಂದುಕೊಡ್ಬೋದು. ಅಂದರೆ ನಿಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಇರೋಲ್ಲ, ನಿಮ್ಮ ಎಲ್ಲ ನಿಮ್ಮ ಬಾಯ್ಲ್ ಮೂಮೆಂಟ್ಸ್ ಆಗಲಿ, ಇದಾಗಲಿ, ಎನರ್ಜಿ ಲೆವೆಲ್. ಬೆಳಗ್ಗೆ ತಕ್ಷಣ ಜ್ಯೂಸ್ ಕುಡಿಬೇಕು. ಅಂದರೆ ಇದು ಸೌತೆಕಾಯಿ, ಪಾಲಕು, ಲಿಂಬೆಹಣ್ಣು, ಅಲ್ಲ, ಆ್ಯಪಲ್ ಸೇರಿಸಿ ಒಂದು ಜ್ಯೂಸ್ ಕುಡಿಬೇಕು. ಗ್ರೀನ್ ಜ್ಯೂಸ್ ಆಗುತ್ತೆ, ಅವು ಎನರ್ಜಿ ಬರುತ್ತೆ. ಆಮೇಲೆ ABC ಏನು ಗೊತ್ತಲ್ಲ, ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಅದ್ರ ಜ್ಯೂಸ್ ಕುಡಿದ್ರೆ ಎನರ್ಜಿ ಬರುತ್ತೆ. ಆಮೇಲೆ ಸೋರೆಕಾಯಿ ಜ್ಯೂಸು ಅಥವಾ ನಮ್ಮ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿದ್ರೆ ಅದು ಕ್ಲೀನ್ಸರ್ ಆಗುತ್ತೆ. ಕ್ಲೀನ್ಸರ್ ಕುಡಿಯೋದು ಸ್ವಲ್ಪ, ಅಂದರೆ ಇದಷ್ಟು ರುಚಿ ಇರಲ್ಲ, ಅದು ಕೂಡ ರುಚಿ ಬಾಯಿಗೆ ಯಾವ್ದು ರುಚಿ ರೆಹಮಾನ್, ಅದು ಹೊಟ್ಟೆಗೆ
ಒಳ್ಳೇದಲ್ಲ. ಅದು ಮಾತ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಇದನ್ನು ಕ್ಲಿನ್ಸಿಂಗ್ ಆಗುತ್ತೆ. ಹೀಗಾಗಿ ದೇಹ ಪರಿಶುದ್ಧವಾಗಿ ಮಾಡ್ಕೊಳ್ಳೋದು ಇನ್ನೂ ಹೆಲ್ದಿ ಜೀವನ ಸಾಗಿಸ್ಬೇಕು. ಅದಕ್ಕೆ ಒಂದು ಸಹಕಾರಿ ಆಗುತ್ತೆ. ಸರ್, ಅಂದ್ರೆ ನಿಮ್ಮ ಫಿಟ್ನೆಸ್ ಅನ್ನ ಗುಟ್ಟು ಇದೆಷ್ಟು ಫಿಟ್ನೆಸ್ ಅಂದರೆ ರೆಗ್ಯುಲರ್ ವಾಕು, ಯೋಗ, ಪ್ರಾಣಾಯಾಮ, ಸ್ಟ್ರೆಚಸ್ಸು ಅದೆಲ್ಲ ಇದ್ದೇ ಇರುತ್ತೆ. ಮನೆಗೆ ಹೋಗಿ ಫ್ರೀಯಾಗಿ ಹೇಳ್ಕೊಡೋದು ಇದು ಹೇಗೆ? ಖಂಡಿತವಾಗಿ. ಅಂದರೆ ನಾನು ಸ್ವಾಮಿ ರಾಮದೇವ್ರ ಶಿಷ್ಯ. ಸುಮಾರು ಚಿಕ್ಕಂದಿನ ಬಾಲ್ಯದಿಂದಲೂ ನಾವು ಯೋಗ ಕಲ್ತಿದ್ದು ಮಾಡ್ತೀವಿ. ಯೋಗ ಅನ್ನೋ ತಪ್ಪು, ಯೋಗ ಅಂದರೆ ಸಂಯೋಗ, ಯುನಿಜನ್ ಆಗುತ್ತೆ ಅದು. ಸೊ ಇಂಗ್ಲೀಷಲ್ಲಿ ಯೋಗ ಆಗ್ಬಿಟ್ಟಿದೆ ಅದು. ಸೊ ಅದನ್ನು ನಂತರ ಪ್ರಾಣಾಯಾಮ ಸ್ವಾಮಿ ರಾಮದೇವರು ಶುರು ಮಾಡಿದ್ವಿ, ಆಸ್ತಾ ಚಾನಲ್ ಶುರು ಮಾಡಿದ್ಮೇಲೆ ನೋಡ್ತಾ ಕಲ್ತ್ಕೊಳ್ಳೋದು. ಆಮೇಲೆ ಅವ್ರ ಕೈಯಲ್ಲಿ 3 ಶಿಬಿರ ಬೆಂಗಳೂರಲ್ಲಿ, ನಂತರ ಅವರ ಕೈಯಲ್ಲೇ ಅಡ್ವಾನ್ಸ್ ಶಿಬಿರ 10 ದಿವಸದ್ದು ಹರಿದ್ವಾರದಲ್ಲಿ ಮಾಡಿ ಬಂದಮೇಲೆ ಸರ್ಟಿಫೈಡ್ ಯೋಗ ಪ್ರಾಣಾಯಾಮ ಟೀಚರ್ ಅಂತ ಕೊಡ್ತಾರೆ. ಸೊ ಆವಾಗ ನಾವು ಏನು ಮಾಡೋದು, ಶಿಬಿರ ಮಾಡಬೇಕು. ಶಿಬಿರಗಳನ್ನ ನಾವು ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ನಮ್ಮ ಬೇರೆ ಕೆಲಸಗಳಿರ್ತವೆ. ಸೊ ಅದಕ್ಕೆ ನಮ್ಮ ಮನೆ ಹೋಗಿ ಉಚಿತವಾಗಿ ಕಲಿಸ್ಕೊಡೋದು. ಈಗ ಯೋಗ ಅನ್ನೋದು ಎಷ್ಟಂದ್ರೆ ನಾವೀಗ ವಿದೇಶಿಯರಿಂದ ಕಲಿಯೋದು. ಸ್ವಾಮಿ ರಾಮದೇವ್ರು ಬಂದಮೇಲೆ ಎಲ್ಲರಿಗೂ ಪರಿಚಯ ಆಗಿದೆ, ಎಲ್ಲರಿಗೂ ಗೊತ್ತಿರೋದೆ. ಇದು ನಾವು ವಿದೇಶಿಯರಿಂದ ಕಲಿತ್ಕೊಳ್ಬೇಕಾದ ಆ ರೀತಿ ಅವ್ರು ಅದನ್ನು ಒಂಥರ ಕಮರ್ಷಿಯಲ್ಲೇ ಮಾಡಿದ್ದಾರೆ. ಕರೆಕ್ಟ್. ಯುರೋಪಲ್ಲಿ, ನೀವು ಅಮೇರಿಕಾದಲ್ಲಿ $1 ಬಿಲಿಯನ್ ಇಂಡಸ್ಟ್ರಿ ಯೋಗ. ಅಂದರೆ ಹಾಟ್ ಯೋಗ, ಆಗೋ ಯೋಗ ಎಲ್ಲ ಮಾಡ್ತಾರೆ. ಏನೋ ಒಟ್ಟೆ ಒಂದು ಯೋಗವನ್ನು ಅಂದರೆ ಗೊತ್ತಲ್ಲ ನಿಮಗೆ, ಸುಮಾರು 180 ದೇಶಗಳಲ್ಲಿ ಜೂನ್ 21ರಂದು ಯೋಗ ಡೇ ಅಂತ, ಯೋಗದ ದಿವಸ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಅದೆಲ್ಲ ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವೇನಾದ್ರು ಒಂದು ಸೊಸೈಟಿ ಒಂದು ಮಾಡ್ತಾ ಇದ್ದೀವಿ, ಗುಣಮುಖರಾದವ್ರಿಗೆ ಮುಖ ನೋಡಿದ್ರೆ ಅವ್ರನ್ನ ಸಹಾಯ ಆಯಿತು ಅಂತ ಹೇಳಿದಾಗ ಆ ಕೃತಂತ ಭಾವ ನೋಡಿದಾಗ ನಿಮಗೂ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಯಾಕಂದ್ರೆ ಬರೀ ಹಣ, ಫೇಮು ಆಗಲಿ ಇದರಿಂದನೂ ನಿಮಗೆ ಸಿಗುತ್ತಾ, ನಿಮಗೆ ಮನಃಶಾಂತಿ ಸಿಗುತ್ತಾ? ಇಲ್ಲ. ಇದರಿಂದ ಹೆಚ್ಚು ಮನಃಶಾಂತಿ ಸಿಗುತ್ತೆ. ಅದೆಲ್ಲ ಬೇಕು, ಎಲ್ಲ ಬೇಕು, ಆದರೆ ಅದೇ ಅಲ್ಲ ಜೀವನ ಅಲ್ಲ. ಸರ್, ಇದೆಲ್ಲದರ ಜೊತೆಗೆ ನಿಮ್ಮ ವಾಯ್ಸಿಗೆ ಏನು ಮಾಡ್ತೀರಾ ಸರ್? ಅದನ್ನ ಹೆಂಗೆ ಸರ್ ಕಲ್ಚರ್ ಅದನ್ನ ಹೇಳಿ ಸರ್. ರೆಹಮಾನ್ ಭಾಳ ಜನ, ತುಂಬ ಜನ ಕೇಳ್ತಾರೆ, ಆದರೆ ದೇವ್ರು ಕೊಟ್ಟವರ ಅದು. ಆದರೂ ಕೂಡ ಅದನ್ನ ಕಾಪಾಡ್ಕೊಂಬರ್ಬೇಕು. ಹೆಂಗೆ ಅಂದರೆ ಬಿಸಿನೀರು, ಜಾಸ್ತಿ ಬಿಸಿನೀರು ಕುಡಿಯೋದು, ಅಥವಾ ತಣ್ಣೀರಂತೂ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಅಂತೂ ಇಲ್ವೇ ಇಲ್ಲ. ಆಮೇಲೆ ಐಸ್ ಕ್ರೀಮು ಭಾಳ ಇಷ್ಟ, ಚಾಕ್ಲೇಟ್ ಐಸ್ ಕ್ರೀಮ್ ಭಾಳ ಇಷ್ಟ. ಆದರೆ ತಿನ್ನೋ ಒಂದು ರೀತಿ ಇದೆ, ಕಲಿಸ್ಕೊಟ್ಟಿದ್ದಾರೆ ಯೋಗ. ಮತ್ತು ಇದರಲ್ಲೂ ಕೂಡ ಯಾರ್ಯಾರು ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಯಾವ ರೀತಿ ತಿನ್ಬೋದು ನೀವು ಐಸ್ ಕ್ರೀಮ್ ಅಂತ ಕೂಡ. ಅಂದರೆ ಒಂದು ಪೀಸ್ ಬಾಯಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ಇರೋದು, ಹಾಗೆ ಡೈರೆಕ್ಟಾಗಿ ಒಳಗಡೆ ಹೋಗಲ್ಲ. ಅವಲೇ ಸ್ವಲ್ಪ ಬಿಸಿ ಆಗ್ಬಿಡುತ್ತೆ ಬಾಯಲ್ಲಿ, ನಿಮ್ಗೆ ರುಚಿನೂ ಸಿಗುತ್ತೆ. ಆಮೇಲೆ ಬಿಸಿನೀರು ಕುಡಿಬೇಕು. ಏನೇ ಆದರೂ ತಣ್ಣನ ಪದಾರ್ಥ ಏನೂ ತಿನ್ನಬಾರ್ದು, ಫ್ರಿಜ್ಜಿಂದ ಔಟನ್ನು ತಿನ್ನಬಾರ್ದು. ಆಮೇಲೆ ತಣ್ಣನ ಪಾನೀಯ ಅಂತೂ ಕುಡಿಯೋಲ್ಲ. ಸೊ ಅದನ್ನು ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ, ನಮ್ಮ ಸ್ವಾಮಿ ರಾಮದೇವ್ರು ಕಲಿಸಿದ್ರೆ ಹಾಗೆ ಉಜ್ಜಾಯಿ ಪ್ರಾಣಾಯಾಮ ಅಂತಿದೆ ಅಂತ ಹೇಳ್ಬಿಟ್ಟು ವಾಯ್ಸ್ನ ಉಸಿರನ್ನ ಮೇಲೆ ತೊಗೊಳ್ಳೋದು. ಆವಾಗ ಅದು ಆ್ಯಕ್ಚುಲಿ ಅದು ಥೈರಾಯ್ಡ್ಗೋಸ್ಕರ. ಥೈರಾಯ್ಡ್ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆಗ್ತವೆ, ಥೈರಾಯ್ಡ್ ಇದ್ದವ್ರು ಕಡಿಮೆ ಆಗುತ್ತೆ. ಸೊ ಅದನ್ನು ನೀವು ಒಂದು ಸರ್ತಿ ಬೆಳಗ್ಗೆ ಎದ್ಬಿಟ್ಟು, ನೀವು ಹಿಂದಿನ ದಿವಸ ನೀವು ಕಾಮೆಂಟ್ರಿ 3 ಗಂಟೆ ಕೂಗಿರ್ತೀರ, ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಅಂತ ಉಸಿರು ತೊಗೊಂಡಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವಾಯ್ಸ್ ಇದೆಯಲ್ಲೋ ಅಂತ. ಆ ರೀತಿ ಕಾಪಾಡಬೇಕಾಗ್ತದೆ. ಅಂದರೆ ಹೆಚ್ಚಿಗೆ ಮಾತಾಡೋಕೆ ಹೋಗಬಾರ್ದು, ಜೋರಾಗಿ ಮಾತಾಡೋಕೆ ಹೋಗಬಾರ್ದು, ಅಂದರೆ ಕಾಮೆಂಟ್ರಿ ಡೇಸಲ್ಲಿ. ಆಮೇಲೆ ಅಷ್ಟೇ ಅಲ್ಲ ರೆಹಮಾನ್, ನಮಗೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಏನಂತಂದರೆ ಯಾವ ರೀತಿಯಾಗಿ ನಮ್ಮನ್ನು ಮೋಲ್ಡ್ ಮಾಡಿದ್ರು. ಇಷ್ಟು ವರ್ಷದಿಂದೆಲ್ಲ ಮಾಡ್ತಾಯಿದ್ವಿ, ಇಷ್ಟು ವರ್ಷ ಮಾಡ್ತಾ ಆದರೂ ಯಾವ ರೀತಿಯಾಗಿ ಮೋಲ್ಡ್ ಮಾಡ್ತಂದರೆ ಒಬ್ಬ ವಾಯ್ಸ್ ಟ್ರೈನರ್ ಅಂತ ಇದ್ರು, ಈಗೂ ಇದ್ದಾರೆ. ಬಟ್ ಆವಾಗ ಭಾಳ ಇನಿಷಿಯಲಿ ಶುರು ಆದಾಗ ನಮಗೆ ಭಾಳ ಟ್ರೈನಿಂಗ್ ಕೊಟ್ಟರು ವಾಯ್ಸ್ ಟ್ರೈನರ್ ಅಂತಂದರೆ ಅವರು ನಾನಾ ವಿವಿಧವಾದ ಫೇಶಿಯಲ್ ಒಂದು ಎಕ್ಸಸೈಸ್ ಮಾಡಿಸ್ತಾರೆ. ಆಮೇಲೆ ವಾಯ್ಸ್ ಹಿಡ್ಕೊಳ್ಬೇಕಂದ್ರೆ ಏನೇನು ಮಾಡ್ಬೇಕಂತ ಹೇಳ್ತಾರೆ. ಫೇಶಿಯಲ್ ಎಕ್ಸಸೈಸ್ ನೀವು ಮಾಡೋದು ನೋಡಿದರೆ, ನಾವು ಒಬ್ಬನೇ ಕೂತ್ಕೊಂಡು ಮಾಡಿದ್ ನೋಡಿ ಯಾರು ನೋಡಿದ್ರೆ ನಿಮ್ಗೆ ಹುಚ್ಚಿಡಿದೆ ಆ ಥರ ನೀವು ಅಷ್ಟಾವಕ್ರವಾಗಿ ಮುಖ ಮಾಡಿ ಎಲ್ಲಿ ನಾನಾ ಥರದ ವಾಯ್ಸ್ ತೆಗೆದ್ಬಿಟ್ಟು ಈ ನಾನಾ ಅಂದರೆ ಒಂಥರ ನಿಮಗೆ ಗೊತ್ತಲ್ಲ ನಿಮ್ಮ ವಾಯ್ಸ್ ಅಂತ ಹೇಳ್ಬಿಟ್ಟು ಆ ಥರ ಅವೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಟಡಿಯಾಗಿರುತ್ತೆ ವಾಯ್ಸಸ್. ಅದು ಭಾಳ ಮುಖ್ಯ ಇರೋದು. ಸೊ ಇದೇ ರೀತಿಯಾಗಿ ಉಜ್ಜಾಯಿ ಪ್ರಾಣಾಯಾಮದಿಂದ ಇದರಿಂದ ವಾಯ್ಸ್ ಕಾಪಾಡ್ಕೊಂಡು ಬರ್ಬೇಕಾಗುತ್ತೆ. ನಿಮಗೂ ಬೇಕಾದ್ರೆ ಹೇಳ್ತೀನಿ, ವಾಯ್ಸ್ ನಿಮಗೂ ಭಾಳ ಮುಖ್ಯ. ವಾಯ್ಸ್ ಹೆಂಗೆ ಪ್ರಿಸರ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಕ್ಸಸೈಸ್ ಎಲ್ಲ. ಅಂದರೆ ಅವ್ರೇನಂತಾರೆ ಅಂದರೆ ಫೇಶಿಯಲ್ ಮಸಲ್ಸ್ ಫ್ರೀ ಆಗಿರ್ಬೇಕು. ಅಂದರೆ ನಿಮ್ಮ ಧ್ವನಿಯಲ್ಲಿ ಒಂದು ಮಾರ್ಪಾಡಬಾರ್ದು. ನೀವು ಸ್ಟಿಫ್ ಆಗಿ ಮಾತಾಡೋಕ್ಕಿಂತ ನೀವು ಫೇಸ್ ಫ್ರೀ ಆಗಿ ಮಸಲ್ಸ್, ಯಾಕಂದರೆ ಎಲ್ಲದಕ್ಕೂ ಮಸಲ್ಸ್ ಯೂಸ್ ಆಗೇ ಇರುತ್ತೆ ಮಾತಾಡುವಾಗ. ಸೊ ಅವು ಫ್ರೀ ಆಗಿದ್ದರೆ, ಅವು ರಿಲ್ಯಾಕ್ಸ್ಡ್ ಆಗಿದ್ದರೆ ನಿಮ್ಮ ವಾಯ್ಸ್ ಸರಿಯಾಗಿ ಬಂದೇ ಬರುತ್ತೆ. ಆದರೂ ಅದೇ ಅಷ್ಟೇ ಅಲ್ಲ, ಮಾಡ್ಯುಲೇಷನ್ ಯಾವ ಥರ ಮಾಡಬೇಕು ಎಲ್ಲನೂ ಒಂಥರ ಟ್ರೈನಿಂಗ್ ಇದ್ದೇ ಇರುತ್ತೆ.